ಹಾಗೆ ರಮಣೆ ಸತ್ಯಭಾಮ ಶ್ರೀಕೃಷ್ಣರು ವಿಷಯದಲ್ಲಿ ಮತ್ಸರ ತುಂಬಿದೆ. ನೀನು ಸಹ ಅವರಂತೆ ಬೇರುತ್ತಿರುವೆಯಾ? ಆದರೆ ಈಗ ಈಕೆಯು ಚಿಕ್ಕ ಬಾಲೆಯು ಲಗ್ನದ ಸಂಗತಿಗೆ ಏನು ತೊಂದರೆಯಿರಬಹುದು, ನಿಧಾನವಾಗಿ ಆಲೋಚನೆ ಮಾಡೋ ರಮಣೆ. ಎಲ್ಲ ಪ್ರೇಮದ ಅರಣ್ಯ ಅಣ್ಣ ಬಲಭದ್ರ, ತಂಗಿ ಸುಭದ್ರ, ಎನ್ನ ಕಾಂತನಾದ ಪಾರ್ಥನು ಅರಣ್ಯಕ್ಕೆ ಹೋಗುವ ಸಮಯದಲ್ಲಿ ಅಭಿಮನ್ಯುವಿಗೂ ಶಶಿರೇಖೆಗೂ ಲಗ್ನ ಮಾಡಿರಿ ಎಂದು ಹೇಳಿ ಹೋಗಿರುವನು. ಆದ ಕಾರಣ ನಿನ್ನ ಮಗಳನ್ನು ಎನ್ನ ಮಗನಿಗೆ ಕೊಡಬೇಕೆಂದು ಕೇಳಿಕೊಳ್ಳುವೆನು ಅಣ್ಣ ರಾಜ ಅಗ್ರಗಣ್ಯ. ರೇವತಿ ರಮಣ, ಹಾಗೆ ಪ್ರಿಯ ರೇವತಿ, ಶ್ರೀಕೃಷ್ಣನಿಗೆ ಬೇಸರವಾಗುವ ಪ್ರಸಂಗವೇನಿದೆ? ಅವರೇನು ಕಷ್ಟ ನಿಟ್ಟೂರುಗಳು ಅರಿಯದೆ ಚಿನ್ನಾರದ ಅವರಿಗೆ ಮೋಸ ಮಾಡುವುದಕ್ಕೆ ನಾವೇನಾದರೂ ವೀನ ಕಾರ್ಯವನ್ನು ಮಾಡಿರುವೆ ರಮಣೆ. ಕಲಕೀರ ರಾಣೆ ನಾರದ ನಾರದ ಜಲ್ದಿ ಬರ್ಬೇಕು ಬಿಂದ. ಅಮ್ಮ ಸಸಿಯಾದ ಸತ್ಯಭಾಮ, ಎನ್ನ ಮಾತನ್ನು ಆಲಿಸು ಬಾವ. ಅದೇನು ಇಷ್ಟಾರದ ಹೇಳಮ್ಮ. ಬಾಬಾ ಸತ್ಯಭಾಮ, ಕೇಳು. ಅದೇನು ಸಂಗತಿ ಹೇಳಮ್ಮ. ಗುಣದಲ್ಲಿ ಶ್ರೇಷ್ಠನು ಆ ಶಶಿರೇಖೆಯು, ಗುಣದ ಚಂದಿಗನು ವೀರಭಿಮಾನ್ಯನು. ಗುಣದಲ್ಲಿ ಶ್ರೇಷ್ಠನು ಆ ಶಶಿರೇಖೆಯು, ಗುಣದ ಚಂದಿಗನು ವೀರಭಿಮಾನ್ಯನು. ನೀ ಮನಸ್ಸು ಮಾಡಿದರೆ ಬಾರದು ಬಂದರೆ ಅನುಷದಿ ಆಲಿಸು ಎನ್ನಯ ಭಾಗ್ಯವ. ಅನುಷದಿ ಆಲಿಸು ಎನ್ನಯ ಭಾಗ್ಯವ. ಬಾಬಾ ಬಲರಾಮನೇ ನೀನು ಆಲಿಸು ಎನ್ನ ಯೋಚನೆ. ಬಾಬಾ ಬಾಬಾ, ಸತ್ಯಭಾಮ, ಹಗಣಿತವಾದ ಗ್ರಹಗಳಲ್ಲಿ ಸೂರ್ಯನೇ ಶ್ರೇಷ್ಠನಲ್ಲವೇ? ಹೌದೇನು ಸತ್ಯಭಾಮ. ಬಾಬಾ, ಸತ್ಯಭಾಮ, ಹಸ್ತಿನಿ, ಚಿತ್ತಿನಿ, ಶಂಕಿನಿ, ಪದ್ಮಿನಿ ಎಂಬ 4 ಸ್ತ್ರೀ ಜಾತಿಗಳಲ್ಲಿ ಶಶಿರೇಖೆಯೇ ಶೋಭವಾಗಿ ತೋರುವಳು. ಶಶಿರೇಖೆಗೆ ಅಭಿಮನ್ಯು ಜೋಡಿ ಬಹು ಅಂದವಾಗಿ ತೋರುವುದು. ಆದ್ದರಿಂದ ಇವರಿಬ್ಬರ ಕಲ್ಯಾಣ ಕಾರ್ಯವನ್ನು ಜರದಲ್ಲಿ ಜರುಗಿಸಿ ಎಂದು ಬೇಡಿಕೊಳ್ಳುವನು ಬಾವ ಬಲಭದ್ರ ದೇವ. ಅಮ್ಮ ಸಸಿಯಾದ ಸತ್ಯಭಾಮ, ಬಾವಾ, ಮುಂಚಿತವಾಗಿ ಶ್ರೀಕೃಷ್ಣನು ಹೇಳಿದ ಮಾತು ಎನ್ನ ಮನಸ್ಸುಗಳು ನಾಟಿರುವವು. ಹೌದೇ? ನೀನು ಸಹ ಇದೇ ರೀತಿ ಬೇರುತ್ತಿರುವೆಯಾ? ಹೌದು ಬಾವಾ. ಒಳ್ಳೆಯದಮ್ಮ. ದೈವ ವೀನಂ ಸರ್ವ ಜಗತ್ತಂ ಅಂದಾಗೆ ಸರ್ವವು ದೈವ ವೀನವೇ ಹೊತ್ತು ಮನುಜರ ಎತ್ತವೇನಿದೆ. ಸತ್ಯಭಾಮ, ಇವರಿಬ್ಬರಿಗೆ ವಿವಾಹ ಮಾಡಲು ಬೇರುತ್ತಿರುವೆಯಲ್ಲ, ಬ್ರಹ್ಮ ಸಂಕಲ್ಪವು ಏನಾದರಿದ್ದರೆ ಬಲ್ಲವರ್ಯಾರು? ಇವರೇನಾದರೂ ಸತಿಪತಿಗಳಾಗದಂತೆ ಲಾಭದಲ್ಲಿ ಬರೆದಂತೆ ಸಾಧ್ಯವಾದರೆ ತಪ್ಪಿಸಲಗಾರು, ಇಲ್ಲವಾದರೆ ಮಾಡವರ್ಯಾರು? ನಮ್ಮ
ನಾವು ಏಡಿ ಆಸರನಾದಿತ್ತಪ್ಪ ಯಪ್ಪ. ಸೈಲೆನ್ಸ್. ಐ ಆಮ್ ರೆಡಿ, ಸ್ಟಾರ್ಟ್. ಸರ್ಕಾರ ಸರ್ಕಾರ ಪಾಪ ಬಲರಾಮ ಶ್ರೀಕೃಷ್ಣ ಅವೋ ಸ್ವಾಮಿ ನಾರದರೆ, ಯಾವ ದೇಶಗಳ ತಿರುಗಿ ಬಂದರು, ಯಾವ ಲೋಕದಲ್ಲಿ ಏನೇನು ನಡೆಯುತ್ತಿರುವ ಸ್ವಾಮಿ ಸಜ್ಜನ ಪ್ರೇಮಿ. ಸ್ವಾಮಿ ನಾರದರೆ, ನಮ್ಮ ಕಾರ್ಯಗಳು ಫಲಕಾರಿಯಾಗುವುದರಲ್ಲಿ ಸಂಶಯವೇ ಇಲ್ಲ. ಅಹೋ ಬ್ರಹ್ಮಮ್ಮನ ಸುಪುತ್ರರೇ, ಈ ಪೀಠವನ್ನು ಅಲಂಕರಿಸಿರಿ ಸ್ವಾಮಿ ಸಜ್ಜನ ಪ್ರೇಮಿ. ಸಂತೋಷವು ಸಂತೋಷವು ನಾರಾಯಣ ಬಲದೇವ. ಸ್ವಾಮಿ ನಾರದರೆ, ನೀವು ಎಲ್ಲರೂ ದೀರ್ಘಕಾಲಶದಲ್ಲಿ ಇದ್ದಂತೆ ತೋರುತ್ತದೆ. ನಾನೇನಾದರ ಒಳ್ಳೆ ಸಮಯಕ್ಕೆ ಬಂದಂತಾಯಿತು. ನಾರಾಯಣ ಅತಿ ಕಮಲ ದುರಳ. ಸ್ವಾಮಿ ನಾರದರೆ, ನಾರಾಯಣ ತಾವು ತ್ರಿಲೋಕ ಸಂಚಾರಿಗಳು, ಏನೋ ಅರಿಯದವರಂತೆ ಸಾಮಾನ್ಯ ಜನರಂತೆ ಮಾತನಾಡುವಿರಿ. ಇದು ನಿಮಗೆ ಉಚಿತವೇ ಸ್ವಾಮಿ ಸಜ್ಜನ ಪ್ರೇಮಿ? ಅದು ಏನು ಕೃಷ್ಣ ನಾರದರೆ, ಅದು ಏನು ಕೃಷ್ಣ, ನಾನು ಬರುವ ಮೊದಲೇ ನೀವೆಲ್ಲರೂ ಏನೋ ದೀರ್ಘಕಾಲಶದಲ್ಲಿ ಇದ್ದಂತೆ ತೋರುತ್ತದೆ. ನೀವು ಮಾತನಾಡಿದ ವಿಷಯವು ನನಗೇನು ತಿಳಿಯಲಿಲ್ಲ ಕೃಷ್ಣ. ಅಣ್ಣ ಬಲಭದ್ರ, ತಂಗಿ ಸುಭದ್ರಾದೇವಿ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳಮ್ಮ. ಧರಣಿ ಪಾಲನೆ ಅಣ್ಣ ಯಾದವೇಂದ್ರನೇ, ಧರಣಿ ಪಾಲನೆ ಅಣ್ಣ ಯಾದವೇಂದ್ರನೇ, ನಡೆಸು ಎನ್ನ ಕೋರಿಕೆ ನೀನೇ, ನಡೆಸು ಎನ್ನ ಕೋರಿಕೆ ನೀನೇ, ಬೇಡಿಕೊಂಡೆನಾ. ಧರಣಿ ಪಾಲನೆ ಅಣ್ಣ ಯಾದವೇಂದ್ರನೇ. ಅಣ್ಣ ಬಲಭದ್ರ, ನನಗೆ ಕೇಳು. ಪವನಮನೆಯ ಶಶಿರೇಖೆಯನು ಧೈರ್ಯದಿಂದ ಕೇಳುವೆ ನಾನು. ಪವನಮನೆಯ ಶಶಿರೇಖೆಯನು ಧೈರ್ಯದಿಂದ ಕೇಳುವೆ ನಾನು. ನಿನ್ನವರೆಗೂ ಎನಗಿನ್ಯಾರು, ನಿನ್ನವರೆಗೂ ಎನಗಿನ್ಯಾರು ಆಸರಿರುವರು. ಧರಣಿ ಪಾಲನೆ ಅಣ್ಣ ಯಾದವೇಂದ್ರನೇ, ಧರಣಿ ಪಾಲನೆ ಅಣ್ಣ ಯಾದವೇಂದ್ರನೇ. ಅಣ್ಣ ಬಲಭದ್ರ, ತಂಗಿ ಸುಭದ್ರಾದೇವಿ, ತವರು ಮನೆಯ ಶಶಿರೇಖೆಯನ್ನು ಧೈರ್ಯದಿಂದ ಕೇಳುವೆನು. ಹೌದೇನಮ್ಮಯ್ಯ. ನಿನ್ನ ಹೊರತು ಅನ್ಯರು ನನಗೆ ಯಾರಿರುವರು? ನಿನ್ನ ಮಗಳಾದ ಶಶಿರೇಖೆಯನ್ನು ಎನ್ನ ಮಗನಿಗೆ ಕೊಡಬೇಕು ಅಣ್ಣ ರಾಜಾಗ್ರಗಣ್ಯ. ನೀವು ಲಗ್ನದ ಇಶವಾಗಿ ಇದ್ದಂತೆ ತೋರುತ್ತದೆ. ಇಷ್ಟಕ್ಕೂ ತಾವು ಯಾರ ಲಗ್ನದ ಇಶವಾಗಿ ಮಾತನಾಡುತ್ತಿರುವರೆ ಸ್ವಲ್ಪ ಎನ್ನ ಕಿವಿಯಲ್ಲಿ ಹೇಳುವಂತಲಾಗೋ ಬಲದೇವ ನೇಗಿಲ ಸಂಭವ
ನಿನಗಪ್ಪ ನಾರದರ ಪಾತ್ರ ಮಾಡಿದಂತವ್ರಿಗೆ ಮಲ್ಲಿಗಾರವನ್ನು ಹಾರ ಮಾಡು. ಸ್ವಾಮಿ ನಾರದರೇ, ತಾವುಗಳು ತ್ರಿಲೋಕ ಸಂಚಾರಿಗಳು. ಹೌದು ಸ್ವಾಮಿ. ತಮಗೆ ತಿಳಿಯದ ಸಂಗತಿ ಯಾವುದು ಇರುವುದು? ಎಷ್ಟೋ ರಹಸ್ಯವಾದ ವಿಚಾರಗಳು ಬೇರೆಯವರ ಮುಂದೆ ಹಂಚಿಕೊಂಡರೆ ಅವರ ಸಮಾಚಾರಗಳು ಸಹ ತಮಗೆ ಅರ್ಥವಾಗುವವು. ನಾರದರೇ, ನಾರಾಯಣ, ತಾವುಗಳು ಸುಮ್ಮನೆ ಕೂಡುವ ಸ್ವಾಮಿಗಳಲ್ಲ. ಯಾರಿಂದಲಾದರೂ ತಿಳಿಯುತ್ತೀರಿ ಮತ್ತು ನಿಮಗೆ ಮಾತಿನ ಕೆಲಸವಾಗಬೇಕು. ಅವರವರಿಗೆ ಸ್ವಲ್ಪ ತಂಟೆ ತಕರಾರುಗಳನ್ನು ನಡೆಸಿದರೆ ನಿಮಗೆ ಸ್ವಲ್ಪ ಸಮಾಧಾನವಾಗುವುದು. ನಾರದ ಘಾನವಿದ್ದ ಶಾರದ. ಓಹೋ ಕೃಷ್ಣ. ನಾರದರೇ, ಓಹೋ ಬಲರಾಮರೇ, ಸ್ವಾಮಿ ನಾರದರೇ, ನೀವು ಇರುವರೇ ಆಲೋಚಿಸಿದ ಕಾರ್ಯ ಜರುಗಿಸಬೇಕೆನ್ನುವ ನಿಮ್ಮ ಮನೆ ಅಭಿಪ್ರಾಯಗಳು ತಿಳಿಸಿರಪ್ಪ. ದೇವಕ್ಕೆ ತಡೆಯಲೇ. ಆಹೋ ನಾರದರೇ, ಓಹೋ ಬಲರಾಮ, ನಮ್ಮ ಭಿನ್ನತೆಯನ್ನು ಚೆನ್ನಾಗಿ ಲಾಲಿಸಿರಿ. ನಮ್ಮ ಸೋದರಿಯಾದ ಸುಭದ್ರಿ ನಂದನಿಗೂ ಎನ್ನ ಮೋಹದ ಮಗಳಾದ ಸಸರೇಖೆಯನ್ನು ಕೊಟ್ಟು ಇವ ನಾನೆಂದು ಈ ಶ್ರೀಕೃಷ್ಣನು ಹೇಳಿದವನು. ಇದಕ್ಕೆ ಇದಕ್ಕೆ ನಾನೇನು ಮಾಡಲಿ? ಮುಂದಿನ ಕಾಲ ವರ್ತಮಾನಗಳು ಹೇಗಿರುವವೋ ಏನು ಯಾರು ಬಲ್ಲರು? ನಮ್ಮದೇನು ಜರುಗುತ್ತದೆ ನೀವೇನಾದರೂ ಹೇಳಿ ಬ್ರಹ್ಮನಂದನ. ಮುಂದಿನ ಭವಿಷ್ಯದಲ್ಲಿ ನೀನೇ ಕದನ. ಓಹೋ ಬಲದೇವ, ನೀವು ಎಲ್ಲರೂ ಏನು ಹಾಗಾದರೆ ನಾರಾಯಣ, ನಾರಾಯಣ, ನಿಮಗೆ ಸಂಶಯ ಇರುತ್ತದೆ. ನಾರಾಯಣ, ಬಲರಾಮ, ಅವೋ ಸ್ವಾಮಿ, ಅಪ್ಪ ಸಾರಥಿ, ಈ ಕೃಷ್ಣನೆಲ್ಲ ಮಾತನಾಡುವುದು ಬಹಳ ಕಷ್ಟ. ಆಕಳಿಸಿದರೆ ಹಲ್ಲಗಳನ್ನು ಎಣಸಬಲ್ಲ. ಇವರ ಶಶರೇಖೆಯಲ್ಲ ಮದುವ ಮಾಡುವ ವಿಷಯದಲ್ಲೇ ತಡೆಯದಂತೆ ಕಾಣುತ್ತದೆ. ಮಾತನಾಡಿಸಿ ನೋಡೋಣ. ಸೈಲೆನ್ಸ್. ಹೋಗಲ್ ಬಾಲಾಕ್ಷ. ತಂಗಿ ಸುಭದ್ರಾದೇವಿ, ನೀನು ಬರೇ ಬಾಯಿ ಮಾತಿನಿಂದ ಹೇಳಿದರೆ ನಿನ್ನ ಮಾತನ್ನು ನಾನು ನಂಬುವುದಿಲ್ಲ. ಇನ್ನು ಎಂತ ಮಾತು ಹೇಳಬೇಕ ತಂಗಿ? ಅಣ್ಣಯ್ಯ, ಸುಭದ್ರ, ಹೇಳುವನಿ ಕೇಳು. ಅದೇನು ಸಂಗತಿ ಸ್ಥಳವಾಗಿ? ಮೆಚ್ಚಲಾರೆ ನಿನ್ನಯ ಮಾತು, ನಾನೇ ಮಾಡಿ ಹೇಳಿದರೊಳಿತು. ಅಣ್ಣಯ್ಯ, ಚೆನ್ನಾಗಿ ಕೇಳು. ಮೆಚ್ಚಲಾರೆ ನಿನ್ನಯ ಮಾತು, ಆಣೆ ಮಾಡಿ ಹೇಳಿದರೊಳಿತು. ಗುರು ಹಿರಿಯರ ಎದುರಿಗೆ ನೀನು, ಗುರು ಹಿರಿಯರ ಎದುರಿಗೆ ನೀನು ವಚನ ಕರುಣಿಸು. ಭರಣಿ ಪಾಲನೆ ಅಣ್ಣ ಯಾದವೇಂದ್ರನೇ, ಭರಣಿ ಪಾಲನೆ ಅಣ್ಣ ಯಾದವೇಂದ್ರನೇ. ಅಣ್ಣ ಬಲಭದ್ರ, ತಂಗಿ ಸುಭದ್ರಾದೇವಿ, ನೀನು ಬರೇ ಬಾಯಿ ಮಾತಿನಿಂದ ಹೇಳಿದರೆ ನಿನ್ನ ಮಾತನ್ನು ನಾನು ನಂಬುವುದಿಲ್ಲ. ಹೌದೇನ ತಂಗಿ? ಗುರು ಹಿರಿಯರ ಸಮ್ಮುಖದಲ್ಲಿ ಹಾ, ಎನ್ನ ಕೈ ನಿನ್ನ ಕೈ ಹಾಕಿ ಭಾಷೆ ಕೊಟ್ಟರೆ ನಿನ್ನ ಮಾತು ನಾನು ನಿಜವೆಂದು ತಿಳಿವೆನು. ಕಂಡೆಯ ಅಣ್ಣ ರಾಜ ಅಗ್ರಗಣ್ಯ. ತಂಗಿ ಸುಭದ್ರಾದೇವಿ, ಹೇಳುವನಿ ಕೇಳು. ಅದೇನು ಚೆನ್ನಾಗಿ ಹೇಳು ಅಣ್ಣಯ್ಯ. ತನ್ನ ಮಂಡದೆ ಸುಭದ್ರ, ತನ್ನ ಮಂಡದೆ ಸುಭದ್ರ ದೇವೇ, ಚಿಂತೆಯೇತಕ್ಕೆ ನಿನಗೆ ಚಿಂತೆಯೇತಕ್ಕೆ. ತನ್ನ ಮಂಡದೆ ಸುಭದ್ರ ದೇವೇ, ಚಿಂತೆಯೇತಕ್ಕೆ ನಿನಗೆ ಚಿಂತೆಯೇತಕ್ಕೆ.
ಕೈ ಪಿಡಿ. ಕೊಟ್ಟ ಮಾತನ್ನು ತಪ್ಪುವುದಿಲ್ಲ. ಸಂತೋಷದಿಂದ ನಡೆಯಮ್ಮ ತಂಗಿ, ಪ್ರಾರ್ಥನಾ ಅರ್ಥಾಂಗಿ. ಇಷ್ಟೊಂದಾಗಲೇ ಅಣ್ಣಯ್ಯ. ತಂಗಿ ಸುಭದ್ರ, ಅಣ್ಣ ಶ್ರೀಹರಿ. ಅಣ್ಣನಾದ ಬಲಭದ್ರನು ಮಾತು ಕೊಟ್ಟಿದ್ದೇ ಮೇಲಾಯಿತು. ಹೌದು ಅಣ್ಣಯ್ಯ. ಇನ್ನು ಸೂರ್ಯ ಚಂದ್ರಾದಿಗಳು ಗತಿ ತಪ್ಪಿ ನಡೆದರೂ ಕೊಟ್ಟ ಮಾತುಗಳನ್ನು ತಪ್ಪುವಂತಿಲ್ಲ. ತಂಗಿ ಸುಭದ್ರ, ಶ್ರೀಹರಿ, ಇನ್ನೂ ಕಾರ್ಯಗಳೆಲ್ಲ ಮುಂದೆ ಇರುವವು. ನೀನಿನ್ನು ನಿಶ್ಚಿಂತೆಯಿಂದ ನಿನ್ನ ಅಂತಃಪುರಕ್ಕೆ ತೆರಳು ತಂಗಿ ಶುಭಾಂಗಿ. ನಿನ್ನ ಇಷ್ಟದಂತಾಗಲೇ ಅಣ್ಣಯ್ಯ. ದೇವರೇ, ಶ್ರೀಕೃಷ್ಣ ದೇವರೇ, ನಾರದರೆ ನಾನು ಮತ್ತೆ ಮದುವೆಗೆ ಬರುತ್ತೇನೆ. ನೀವು ಅಪ್ಪಣೆ ಕೊಟ್ಟರೆ ಹೋಗಿ ಬರುತ್ತೇನೆ. ನಾರಾಯಣ ನಾರಾಯಣ. ಸಂತೋಷದಿಂದ ಹೋಗಿ ಬಂದಿರಿ ಸ್ವಾಮಿ. ಸಜ್ಜನ ಪ್ರೇಮೆ. ನಾರಾಯಣ ನಾರಾಯಣ. ಕಾರ್ತಿಕ ಸಂಘದವರು 2,000 ರೂಪಾಯಿ 400 ಪಾತ್ರ ಮಾಡಿದಂತವ್ರಿಗೆ ಯಾರು ಮಾಡಿರ್ತಾರೆ? ಸ್ವಲ್ಪ ಹಿಂದಕ್ಕೆ ಸರ್ಕ. ದಾರಿ ಬಿಡ್ರ ದಾರಿ ಫೋಟೋ ಕ್ಯಾಮರಾ. ನಮ್ಮ ಮಗಳಾದ ಸಚಿರೇಖೆ ನಮ್ಮ ಅರಮಂದಿರದಲ್ಲಿರುವ ರಾಜ್ಯದಿಂದ ಕರೆದುಕೊಂಡು ಬಾ ಸಾರ ದೇವತೆ ಜಾಗ್ರತೆ.
ಕರೆಸಿದ ಕಾರಣವೇನು? ನಿನ್ನನ್ನು ಕರೆಸಿದ ಕಾರಣವೇನು ಏನೆಂದು ಹೇಳಲಮ್ಮ? ನೀನ್ ಕರೆಸಿರಲಿಲ್ಲ, ನೀನ್ ಹೇಳಬೇಕು ಏನೆಂದು. ಆಹೋ ತಂದೆ, ಮಗಳೇ ಹೇಳುವೆನೆ ಕೇಳು. ಸ್ಥಿರವಾಗಿ ಹೇಳಮ್ಮ. ಎನ್ನನು ನೀ ಕರೆಸಿರುವ, ಎನ್ನನು ನೀ ಕರೆಸಿರುವ ಕಾರಣವೇನು ಜನಕ, ಕಾರಣವೇನು ಜನಕ, ಎನ್ನನು ನೀ. ಅರಮಂದಿರದಲ್ಲಿ ಹರುಷದಲ್ಲಿ ಪಗಡಿಯ ನಾಡುವ ಸಮಯದಲ್ಲಿ ಅರಮಂದಿರದಲ್ಲಿ ಹರುಷದಲ್ಲಿ ಪಗಡಿಯ ನಾಡುವ ಸಮಯದಲ್ಲಿ ನಿಮ್ಮಯ ದೂತನ ಕಳುಹಿಸಿ ನೀನು ಎನ್ನನು ಕರೆಸಿದ ಕಾರಣವೇ, ಎನ್ನನು ಕರೆಸಿದ ಕಾರಣವೇ, ಎನ್ನನು ನೀ ಕರೆಸಿರುವ, ಎನ್ನನು ನೀ. ಆಹೋ ತಂದೆ, ಓ ಮಗಳೇ ಅಪ್ಪಯ್ಯ, ಜನನೇ ಮಗಳೇ ತಂದೆ. ಅಮ್ಮಯ್ಯ ಮಗಳೇ. ಅರಮಂದಿರದಲ್ಲೇ ಅರುಷದಿಂದ ಸಖಿಯರೊಂದಿಗೆ ಪಗಡಿಯನ್ನು ಆಡುತ್ತಿರುವ ಸಮಯದಲ್ಲಿ ನಿಮ್ಮಯ ದೂತನನ್ನು ಕರೆಯಿಸಿ ಎನ್ನನ್ನು ಕರೆಸಿದ ಕಾರಣವೇನು ತಂದೆ? ನೀ ಕರೆದ ತಕ್ಷಣವೇ ಓಡೋಡಿ ಬಂದೆ, ನಿನ್ನ ಮುಂದೆ ನಿಂತೆ. ವಿಷಯವನ್ನು ತಿಳಿಸಿರಿ ಎನ್ನ ಮುಂದೆ. ಓ ಎನ್ನ ಪ್ರೀತಿಯ ಮಗಳಾದ ಸಸಿರೇಖಾ, ತಂದೆ, ಇತ್ತಗ ಬಾರೆ ಅಮ್ಮಯ್ಯ ಎನ್ನ ತೊಡೆ ಮೇಲೆ ಕೂಡು. ಆಗೋ ಎನ್ನ ಮುತ್ತು ಗಿಳಿಯಾದ ಮಗಳೇ, ಅಪ್ಪಯ್ಯ, ನಿನ್ನ ಕರೆಸಿದ ಕಾರಣವೇನೆಂದರೆ ಅದೇನು ತಂದೆ? ನಿಮ್ಮ ಸೋದರ ಹತ್ಯೆಯಾದ ಸುಭದ್ರಿ ಮಗನಾದ ಅಭಿಮಾನ್ಯನಿಗೆ ನಿನ್ನನ್ನು ಕೊಡಬೇಕೆಂದು ನಿಮ್ಮಿನ ದಿವಸ ಮಾತು ಕೊಟ್ಟಿರುವನು. ಹೌದೇ? ಆದರೆ ನಿಮ್ಮ ಮನಸ್ಸಿನ ಅಭಿಪ್ರಾಯ ಏನಿರುವುದು ತಿಳಿಸಮ್ಮ. ನಂದಿದೆ ತಿಳಿಸಮ್ಮ ನಿಮ್ಮ ಮನದ ಆಲೋಚನೆ. ಅಪ್ಪಯ್ಯ, ಮಗಳೇ ನೀವು ಹಿರಿಯರು ಸೇರಿ ಒಪ್ಪಂದ ಮಾಡಿದ ಮೇಲೆ ಇದನ್ನು ನನ್ನ ಅಭಿಪ್ರಾಯ ಕೇಳುವುದರಲ್ಲಿ ಏನಿದೆ ಅಪ್ಪಯ್ಯ? ನಿಮ್ಮ ಇಚ್ಛೆ ಹೇಗಿರುವುದೋ ಹಾಗೆ ನಾನು ನಡೆದುಕೊಳ್ಳುವಿನ ಜನಕ, ಜಗದ್ವಿಖ್ಯಾತಿ ಕಾಂತಿ ಕನಕ. ನಿನ್ನ ಇಷ್ಟದಂತೆ ನನ್ನ ಇಷ್ಟದಂತೆ ಆಗಲಮ್ಮ ಮಗಳೇ ಸಸಿರೇಖಾ. ಗಂಡುಗಳಿಗಳಾದ ಪ್ರಚಂಡತರ ಮಂಡಲೇಶ್ವರನ ಕೋವಂಡವಂ ತಾಳಿಯಂ ಕಂಡು ಉಗ್ರ ಕಂಠೀರುವನಂತೆ ಚಂಡ ವಿಕ್ರಮನ ಚಂಡ ಪ್ರಚಂಡ ಭುಜಬಲಾರ್ಕಂಡ ಕಾರ್ಯ ಧೈರ್ಯ ಸಾಹಸನ ಶುಭ್ರಾಭ್ರದಲ್ಲಿ ಭ್ರಮಿಸುವ ಬಲಿರ ಕಲದ ಬುಕ್ಕೆಲ್ಲನ್ನು ಉದ್ಘಾಟಿಸಿ ಬರುವ ಎಲ್ಲಂ ದಾರನ್ನು ಕೇಳುವ ಮಾನವ ನೀಲದಾರು ಸುಗಳ ದೇವ ನಾವು ದಾರಂದರೆ ಈ ಸಾರಥಿ ನಾವು ದಾರಂದರೆ ಉಚ್ಚೋಟ್ಟು ಕುಂಭ ಕುಂಭಾಯಮಾನ ಎಲ್ಲಯ ಸಿಂಹನಾದಕ್ಕ ಪದವಿಯಾದ ಪದದ ಮುಸುಕಿದ ಸಂಜಯ ಶಿಖರಗಳ ಕ್ಷಣ ಮಾತ್ರದಲ್ಲಿ ದೊಡ್ಡ ಬಡಲನ್ನು ಪುಡಿಯಾದವು. ಇಂಥ ಪರಾಕ್ರಮಿಯಾದ ಶ್ರೀ ಜಗನ್ಮಂಡಲದೋಳು ಗಂಡು ಕಲಿಗಳೊಂದಿಗೆ ಹೆಸರು ಪಡೆದ ನಡುಪಾಂಡವರ ಮೋಹದ ಸುಕುಮಾರ ಸುಭದ್ರಿ ಅಮ್ಮನವರ ಗರ್ಭಾಪ್ತಿಯಲ್ಲ ಸುಲೋಕನ ಮೂರು ಲೋಕಗಳು ಮೀರಿದ ಸೂರ್ಯನೆಂದು ಧೀರೋತ್ತಮರು ಕರವತ್ತಿ ಸಾರುತ್ತಿರುವ ಬಲಿಯ ನೀರನ್ನು ಕೈಬೇರೆಯನ್ನು ಒಡೆಸಲೈ ಸಾರದೆ ಹಾಸಿ ಜಾಗ್ರತೆ
ಸತಿಯು ಎನ್ನನ್ನು ಗೋಕುಲ ನಗರದಲ್ಲಿ ಬಿಟ್ಟು ಅರಣ್ಯವಾಸಕ್ಕೆ ಹೋಗಿರುವರು. ನಮ್ಮ ಜನನಿಯ ಸಂರಕ್ಷಣೆಗೈಯಲು ಸಿದ್ಧರಾಗಿ ಬಹಳವಾಯಿತು ಕಂಡಿನ ಸಾರಥಿ. ಸಂಚರಿಸುವ ಈ ನಾರಿಮಣಿ ಧಾರಾಗಿರಬಹುದು. ರತಿಯೋ ಈ ವನದ ಮಧ್ಯದಲ್ಲಿ ಸಂಚರಿಸುವ ಈ ನಾರಿಮಣಿ ಧಾರಾಗಿರಬಹುದು. ರತಿಯೋ ಭಾರತಿಯೋ ಇಂದ್ರನ ಸತಿಯೋ ಯಾರಿಗೂ ತಿಳಿಯದು. ಅವರಾದರೆ ಅವರ ಪತಿಗಳನ್ನು ಬಿಟ್ಟು ಇಲ್ಲಿಗೆ ತಂದು ಹೋಗುವರು. ಇವಳ ರೂಪರೇಖೆ ನೋಡಿದರೆ ವಿಲಾಸ ವಿಭ್ರಮಂಗಳ ಲೋಕದಲ್ಲಿರುವ ಈ ನಾರಿಮಣಿಯ ಒಳಗೆ ದಾರಾದಿತು. ಇಂಥ ಸೌಂದರ್ಯದಿಂದ ಇರುವಳನ್ನು ನಾನು ಸಾರದೆ ಹೆಮ್ಮೆಯೋ ಅಥವಾ ರೋಹಿಣಿಯೋ ಇಂಥ ಅಪ್ಸರ ಸ್ತ್ರೀಯರು ಯಾರಿರಬಹುದು ಸಾರಥಿ? ಎಲ್ಲ ಸರಿಪಟ್ಟ ಬರಲಿ ಜಾಗ್ರತೆ. ಅಹೋ ಬಾವ, ಸಸಿರೇಗೆ ಇಂಥ ಅಗರಣವಾದ ಮಾತುಗಳನ್ನು ನಿನಗೆ ನನ್ನ ಮನೋಹರಿಯಾದ ಸಸಿರೇಗೆಯೇ ಇಂದಿಗೆ ಎಲ್ಲ ಕೋರಿಕೆಯು ಸಫಲವಾಯಿತು. ಏನೇ ಸುಂದರಿ, ನಿನ್ನ ಕಂಡು ಮರುಳಾಗಿರುವನು. ಕಂಡಿಯ ಮೋಹನಾಗಿ ಬಾವ, ಸಸಿರೇಗೆ ಇಂಥ ಜೋಕು ಮಾತುಗಳನ್ನು ನೀನು ಆಡಬೇಡ. ಈ ನಿನ್ನ ಜೋಕು ಮಾತುಗಳನ್ನು ನಾನು ಸರ್ವತಾ ಕೇಳಲಾರೆನು. ಯಾತಕ್ಕೆ ಕೇಳುವುದಿಲ್ಲ ಸಸಿರೇಗೆ? ಸುಮ್ಮನೆ ನನಗೆ ಆಚೆ ಕಡೆ ಹೋಗಲು ದಾರಿ ಬಿಡುವಂತವನಾಗು ಬಾವ ಮಂಜುಳ ಪ್ರಭಾವ. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಸಸಿರೇಗೆ? ಎಲ್ಲ ಪ್ರೇಮದ ಸಸಿ ನಿನ್ನ ರೂಪ ಲಾವಣ್ಯವನ್ನು ಕಂಡು ನಾನು ಬೆರಗಾಗಿ ಪಟ್ಟು ಮಾರನ ಕೇಳಿಗೆ ಕೋರಿ ಬಂದಿರುವನ ಭಾವ ನಾರಿ ಬಾವ, ಏನು ಹೇಳಿದೆ ನೀನು? ಮಾರನ ರೂಪಕ್ಕೆ ಬಾ ಎಂದು ಎನ್ನನ್ನು ಕರೆದೆಯಾ? ಸಹಜವಾಗಿ ಕರೆಯುವುದು ಸಸಿರೇಗೆ. ಕರೆಯುವುದು ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ ಸಸಿರೇಗೆ? ನಮ್ಮಿಬ್ಬರಿಗಿನ್ನೂ ಲಗ್ನವಾಗಿಲ್ಲ. ಲಕ್ಷಣ ಮಾಡಿಕೊಳ್ಳುವ ಸಸಿರೇಗೆ. ಯಾವಾಗ ಸಸಿರೇಗೆ ಯಾವಾಗ ಮಾಡಿಕೊಳ್ಳುವೆ? ನೀನು ಯಾವಾಗ ಹೂವಂತಿಗೆ ಆವಾಗಲೇ ಮಾಡಿಕೊಳ್ಳುವ ಸಸಿರೇಗೆ. ನಾನು ಹೂ ಅಂದ್ರೆ ನಾವಾಗ ಮಾಡಿಕೊಳ್ಳುವೆ. ಹೌದು ಸಸಿರೇಗೆ. ನನ್ನ ಜನಕರಿರುವರು, ಅವರು ಯಾವಾಗ ಹೇಳ್ತಾರ ಅವಾಗೆ. ಸಸಿರೇಗೆ ಈಗ ನಾನು ಹೇಳೋ ಮಾತನ್ನು ನೀನು ಕೇಳು. ಚೆನ್ನಾಗಿ ಹೇಳು ಸಸಿರೇಗ. ಕೇಳಿದ್ರಯ್ಯ? ಸಹಜವಾಗಿ ಕೇಳುವನು. ಹೇಳುವೆನೆ ಕೇಳು. ಚೆನ್ನಾಗಿ ಹೇಳು. ಒಂದು ಕೇಳಿ ನಿನ್ನ ಪ್ರೀತಿಯ ನಿನ್ನ ಪ್ರೀತಿ ಮಾಡಿ ಏನು ಅರ್ಥವಾಯ್ತೆ? ಅರ್ಥವಾಯಿತು ಸಸಿರೇಗೆ. ಮಾಮ, ಸಸಿರೇಗೆ ಚೆಲುವ ಒಂದು ಕೇಳ್ತೀನಿ ನಿನ್ನ ಕೈ ಕೊಡ್ತೀಯ ನಿನ್ನ ಪ್ರೀತಿ ಮಾಡ್ತೀನಿ ಮನಸ್ಸೇ ಕೊಡ್ತೀಯ.
ಶಶಿರೇಖಾ? ನಾವಿಬ್ಬರು ವನದಲ್ಲಿರುವುದನ್ನು ತಾನಾದರೂ ಕಂಡರೆ ನಮ್ಮಿಬ್ಬರ ಮೇಲೆ ಅಪನಿಂದೆಯನ್ನು ಹೋರಿಸುವರು ಸುಂದರ ನಮ್ಮ ಮೋಹನ ಚಂದಿರ. ತರುಣಮಣಿ, ಲೋಕದಲ್ಲಿ ಇಲ್ಲದ್ದು ಕಾರ್ಯಕ್ಕಂತೂ ಕರಿಲೇ ಇಲ್ಲ. ಇದೊಂದು ಮಾನ್ಯರೆಲ್ಲ ಕುಲಭ್ರಷ್ಟರಾಗಿ ಹೋಗಿರುವರು. ನಿನ್ನ ನನ್ನ ಬಾಡೇನು, ನೀನು ನಾಚಿಕೆಯನ್ನು ಬಿಟ್ಟು ನಾನು ಕರವಲ್ಲಿದ ಬಾರಿ ನಾನೇ ಮಗನ ಕಜಾರಿ. ನೀನು ಕರದಲ್ಲಿಗೆ ನಾನು ಬರಬೇಕೆ? ಸಹಜವಾಗಿ ಬರಬೇಕು ಶಶಿರೇಖೆ. ಶಶಿರೇಖೆ, ನೀನೇ ತಿನ್ನಲು ಮುತ್ತಿಲ್ಲದೆ ನಮ್ಮ ಮನೆಯಲ್ಲಿ ಬಿದ್ದಿರುವೆ, ನೀನು ನನ್ನನ್ನು ಕರೆದುಕೊಂಡು ಹೋಗುವೆಯಾ? ನಿಮ್ಮನೇಲಿ ಇದ್ದರೆ ಚಿಂತೆ ಇಲ್ಲ, ನಿನ್ನನ್ನು ಕರೆದುಕೊಂಡು ಹೋಗುವರು ಶಶಿರೇಖೆ. ಆಹಾ, ಓಹೋ, ಹೇಗೆ? ಶಶಿರೇಖೆ, ಹೇಳಲೇ? ಚೆನ್ನಾಗಿಯೇ ನಮ್ಮಿಬ್ಬರಿಗಿನ್ನ ಲಗ್ನವಾಗಿಲ್ಲಲ್ಲ, ಅದಕ್ಕೆ ಬಾವ ಮದುವೆಯಾಗಲಾರದ ಹೆಣ್ಣಿನ ಮುಂದೆ ನಿಂತು ಈ ರೀತಿ ವಿನೋದವಾದ ಮಾತುಗಳನ್ನು ಆಡುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಮಾವ, ನೀನ್ ಈ ರೀತಿ ಇಲ್ಲ ಸಲ್ಲದ ಮಾತನ್ನು ಮಾತನಾಡಿದರೆ ಹಿರಿಯರು ನಿನ್ನ ನಡತೆಯನ್ನು ಎಂದಿಗೂ ಮೆಚ್ಚಲಾರರು. ನನ್ನ ಮಾತನ್ನು ಕೇಳು, ನಿನ್ನ ಹಠವನ್ನು ಬಿಟ್ಟು ಬಿಡು.
ಶಶಿರೇಖೆ. ನೀನು ಹೇಳುವ ಮಾತೇನೋ ನಿಜವಿರುವುದು, ಆದರೆ ಇದೇ ಸಮಯದಲ್ಲಿ ನನ್ನ ತಂದೆ ಚಿಕ್ಕಪ್ಪ ಏನಾದರೂ ಬಂದರೆ ನಿನ್ನ ಸೊಂಟ ಮುರಿಯುವರಲ್ಲ, ಆಗೇನು ಮಾಡುವೆ? ನಿಮ್ಮ ತಂದೆಯಾದರೂ ಇಲ್ಲಿ ಯಾತನೆ ಬರುವರು ಸುಂದರಿ? ಅವರು ಏಕಾಂತ ಸಮಯವನ್ನು ಕಳೆಯಬೇಕೆಂದು ಈ ವನದಲ್ಲಿ ಬಂದರೆ ಅವರವರು ಗಂಡ ಹೆಂಡರು ಅಲ್ಲೇ ಸಂತೋಷ ಪಡುವರು ಸುಂದರಿ. ಏನು ಕೇಳು? ಚೆನ್ನಾಗಿ ಮಕ್ಕಳವ್ರು ಕೂಡ ಎದ್ದು ನಿಂದಿರ್ಬೇಕು, ಹಂಗೈತಿ ಇದು. ನಮ್ ಕಡೆ ಡ್ಯಾನ್ಸ್ ಅಲ್ರಿ, ಇದು ಬಿಜಾಪುರ ಕಡೆ ಡ್ಯಾನ್ಸ್ ಇದು. ಮಧುರೈ ಗ್ರಾಮದ ಬಂಗದ ಚೆನ್ನಪ್ಪ ಇವರು ಶಶಿರೇಖೆ ಪಾತ್ರ ಮಾಡಿದವರಿಗೆ 200 ರೂಪಾಯಿಗಳನ್ನ ಆಯರ್ ಮಾಡಿರ್ತಾರೆ. ನಾಟ್ಯ ಮಾಡಿದವರಿಗೆ ಯಾಚಪ್. ಥ್ಯಾಂಕ್ ಯು. ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು.
ಎಂದು ಸೈರಿಸಲು ಸಖೆ ಸೈರಿಸಲಾರೆ ಎಂದು ಹೇಳಿದೆಯಾ? ಹೌದು ಶಶಿರೇಖೆಯೇ. ಸೈರಿಸಬೇಕಲ್ಲವೇ? ಎಷ್ಟು ಮಾತ್ರಕ್ಕೂ ಸೈರಿಸಿಕೊಳ್ಳುವುದಿಲ್ಲ ಸುಂದರಿ. ಸೈರಿಸಿಕೊಳ್ಳುವುದಿಲ್ಲವೆಂದರೆ ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ ಸುಂದರಿ? ಸುಂದರಿ ಹೇಳಲೇ? ಚೆನ್ನಾಗಿ ಹೇಳು. ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ನಂದು ಮಾವ ಪ್ರಿಯ ನಲ್ಲ ನನ್ನಂತ ಹೆಣ್ಣಿನ ಮುಂದೆ ನಿಂತು ಈ ರೀತಿ ಇಲ್ಲ ಸಲದ ಮಾತನ್ನು
ಇದ್ದಾಗಲೇ ಬೀಜ ಬಿತ್ತಬೇಕು ಎಂದು ಹೇಳಿದೆಯಲ್ಲ. ಹೌದು ಸಸಿರೇಖೆ. ಭೂಮಿ ಹಸಿ ಇರುವುದನ್ನು ಸಿಕ್ಕ ಸಮಯದಲ್ಲಿ ಬೀಜ ಬಿತ್ತಿದರೆ ಬೆಳೆ ಆಗಲಾರದು. ಕಾಲವನ್ನು ಹರಿದು ಬೀಜ ಬಿತ್ತಬೇಕು. ಹಾಗೆ ಎನ್ನ ಪ್ರೇಮದ ಸುಂದರಿ, ಪ್ರೇಮದ ಮಾವ, ಮನದ ತಾಪಕ್ಕೆ ತಾಳಲಾರದೆ ನಾನು ಎಷ್ಟು ಬೇಡಿದರೂ ನಿನ್ನ ಮನಸ್ಸು ಕರಗದೆ ಬಗೆಹರಿಸಿದೆಯಾ? ಏನೋ ಸೋದರ ಮಾವನ ಮಗಳೆಂದು ನಾನು ಎಷ್ಟು ಕೇಳಿದರೂ ಸ್ವಲ್ಪವಾದರೂ ನಿನ್ನಲ್ಲಿ ಕಂಡು ಬರಲಿಲ್ಲ. ಏನೇ ಸುಂದರಿ, ಎಲ್ಲ ಕಡೆಗಣ್ಣಿನಿಂದ ನೋಡಿ ಮನ್ಮಥನ ಕೇಳಿ ಹೋಗರಿ ರಘುಸುಖವನ್ನು ತೋರಿ ಸಂತೋಷ ಪಡಿಸಬೇಕಿಯ ನಾರೇ. ಮಾವ, ಸಸಿರೇಖೆ, ಆಟವನ್ನು ಬಿಟ್ಟು ಬಿಡು. ಮುಂದಿನ ಸೊಸೆ ಅರೇ ಗೊತ್ತಿಲ್ಲ ಮಾವ, ಮುತ್ತಿ ತಿಂದು ಬಿಡು, ನಿನ್ನ ಆಟವನ್ನು ಬಿಟ್ಟು ಬಿಡು. ಎಷ್ಟು ಮಾಡಿದ್ರು ಬಿಡುವುದಿಲ್ಲ ಸಸಿರೇಖೆ. ಇದು ಸರಿಯಲ್ಲ. ಯಾತಕ್ಕೆ ತರವಲ್ಲ? ಯಾತಕ್ಕೆ ಎಂದು ಕೇಳಿದೆಯಾ? ಹಾಗೆ ಸಸಿರೇಖೆ, ಆಹಾ, ಈ ಸಮಯದಲ್ಲಿ ನಾನು ನೀನು ಕೂಡಿದರೆ ಏನಾಗುವುದು ಗೊತ್ತೇ? ಏನಾಗುವುದು? ಈ ಈ ಜಗತ್ತಿಗೆ ಕೀರ್ತಿ ತರುವಂತ ಮಗ ಹುಟ್ಟುವನು ಸುಂದರಿ. ಆಮೇಲೆ ನಿನ್ನ ಸೊಂಟವನ್ನು ಸಹ ಮುರಿಯುವನವನು. ಆಮೇಲೆ ಇನ್ನೇನಿರುವುದು ಸುಂದರಿ? ಮಾವ, ಸುಂದರಿ, ನೀನ್ ಹೇಳುವ ಮಾತೇನು ನಿಜವಾಗಿರುವುದು. ಹೌದು ಸುಂದರಿ. ಆದರೂ ಅದಕ್ಕೆ ಸಮಯ ಬೇಕು, ಕಾಲ ಬೇಕು, ಮುಹೂರ್ತ ಬೇಕು, ಹಿರಿಯರ ಆಶೀರ್ವಾದ ಬೇಕು. ಈಗಿನ ಕಾಲದಲ್ಲಿ ಯಾವುದು ಬೇಕಾಗಿಲ್ಲ ಸುಂದರಿ. ಈಗಿನ ಕಾಲದಲ್ಲಿ ಯಾರಿಗೆ ಬೇಡ, ಆದರೆ ನಮ್ಮಿಬ್ಬರಿಗೆ ಮಾತ್ರ ಬೇಕು. ಹೌದು ಸಸಿರೇಖೆ. ಏತಕ್ಕಂದರೆ ನಾವು ಹಿರಿಯರ ಆಜ್ಞೆಯಲ್ಲಿ ನಡೆಯಬೇಕು, ಆಗಲೇ ನಮಗೆ ಒಳ್ಳೆಯದಾಗುವುದು. ಬೇಡ ಬೇಡ ಸುಂದರಿ, ಹಿರಿಯರ ಮಾತು ಕೇಳುವುದೇ ಬೇಡ, ನಮ್ಮಿಬ್ಬರ ಕೂಡಿದರೆ ಸಾಕು. ಬೇಡ ಬೇಡ, ಕೇಳುವುದೇ ಬೇಡ ಎಂದರೆ ಸರಿ ಹೋಗುವುದಿಲ್ಲ. ನಿನ್ನನ್ನು ಹೀಗಿಂದೀಗಲೇ ನಮ್ಮ ಮನೆಯಿಂದ ಒತ್ತು ಹೊರಗಾಕಿ ಬಿಡುವನು ನೋಡು. ಮಾವ, ಹೇಳಿದರೆ ಕೇಳು. ಸಿಂಧು ಸಿಂಧೂರ ಮಲ್ಲಿಗೆ, ಸಿಂಧು ಸಿಂಧೂರ ಮಲ್ಲಿಗೆ, ತಂದೆ ಹುಮಾಲೆ ಬಳಿಗೆ.
ಕುರುಗೋಡ ಗ್ರಾಮದ ಪೂಜಾರಿ ಕಲ್ಗಡಪ್ಪ ಇವರು ಮ್ಯಾನೇಜರ್ ಆದಂತ ಗಾರ್ಲಿಂಗಪ್ಪ ಮತ್ತು ದಮ್ಮೂರಪ್ಪಗೆ ತಲಾ 500 ರೂಪಾಯಿಗಳನ್ನು ನೀಡಿರ್ತಾರೆ. ಅದೇ ರೀತಿಯಾಗಿ ಇದೇ ಗ್ರಾಮದ ಮೆಂಬರ್ ಸಿರುವಾರ ಗಾರ್ಲಿಂಗಪ್ಪ ಅವರು ಶಶಿರೇಖಾ ಇವ ಪಾತ್ರ ಮಾಡಿದವರಿಗೆ 500 ರೂಪಾಯಿಗಳನ್ನ ಬಹುಮಾನ ಮಾಡಿ ನೀಡಿದ್ದಾರೆ. ಅಂಗಡಿ ಹರಿಸ್ವಾಮಿ ಅವರು 100 ರೂಪಾಯಿ ಶಶಿರೇಖನ ಪಾತ್ರ ಮಾಡಿದಂತ ವೈಶ್ಯನಾಕರ್ ಅವರಿಗೆ ನೀಡಿರುತ್ತಾರೆ. ಬಿಸಿನಾಳೆ ನಾರಾಯಣ ರೆಡ್ಡಿ ಅವರು ಶಶಿರೇಖಾ ಪಾತ್ರ ಮಾಡಿದವರಿಗೆ ಮಾವ, ನೀನು ಯಾವಕ್ಕೂ ಹೆದರಬೇಡ, ಭಯಪಡಬೇಡ, ಕುಗ್ಗಬೇಡ, ನಡಗಬೇಡ. ಎಷ್ಟು ಮಾತ್ರ ನಟಗೋದಲ್ಲ ಸುಂದರಿ. ನಿನ್ನನ್ನು ಅರಿತು ನಾನು